ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಇಂದಿನ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮದಲ್ಲಿ 10ನೇ ತರಗತಿಯ ಪ್ರಶ್ನೆ ಪತ್ರಿಕೆ ತಯಾರಿ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ್ ಆರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ. ಕೇಳಿ ಕಂಠೆ ಬನ್ನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ ಕ್ಷಣ ಕ್ಷಣಗಳ ಕೂಸಿಕ್ಕರೆ ತಾರೆಯಾಗಿ ನಿನ್ನ ಬುದ್ಧಿಯೇ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ, ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು, ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಗಂಟೆ ಬನ್ನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ ಟನ್ ಟನ್. ಶಿಕ್ಷಣ ನನ್ನ ಹಕ್ಕು. ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದ ಇಂಗ್ಲಿಷ್ ತರಗತಿಗೆ ನಿಮಗೆಲ್ಲ ಸ್ವಾಗತ. ನಾನು ಸದಾನಂದ್. ನನ್ನ ಇಂಗ್ಲಿಷ್ ತರಗತಿಗಳನ್ನ ವ್ಯಾಕರಣಕ್ಕೆ ಸಂಬಂಧಪಟ್ಟ ತರಗತಿಗಳಿರಬಹುದು, ಹಾಗೆ ಪರೀಕ್ಷೆಯ ಸಿದ್ಧತೆ ತಯಾರಿ ಕುರಿತಾದಂತ ತರಗತಿಗಳಿರಬಹುದು. ನೀವು ಅದನ್ನ ಕೇಳ್ತಾ ಬಂದಿದ್ದೀರಿ. ಹಾಗೆ ನಿಮಗೆ ಬಂದಂತ ಸಂಶಯಗಳು, ಡೌಟ್ಸ್ ಏನಿದೆ ಅದನ್ನ ನೀವು ರೇಡಿಯೋ ಕೇಂದ್ರಕ್ಕೆ ತಿಳಿಸಿದ್ದೀರಿ. ಅವರು ನನಗೆ ಅದನ್ನ ಕಮ್ಯುನಿಕೇಟ್ ಮಾಡಿದ್ದಾರೆ. ಮುಂದಿನ ತರಗತಿಗಳಲ್ಲಿ ಇನ್ನಷ್ಟು ನಿಮ್ಮ ಸಂಶಯಗಳನ್ನ, ನಿಮ್ಮ ಡೌಟ್ ಗಳನ್ನ ಪರಿಹರಿಸುವಂತ ಕೆಲಸನ ನಾನು ಮಾಡ್ತೇನೆ. ಮಕ್ಕಳೇ, ಈಗಾಗ್ಲೇ ಇಂಗ್ಲಿಷ್ ಪರೀಕ್ಷೆಯ ಸಿದ್ಧತೆ ಹೇಗಿರಬೇಕು ಅನ್ನೋ ಕುರಿತು 3-4 ತರಗತಿಗಳನ್ನ ರೇಡಿಯೋ ಕೇಂದ್ರದ ಮೂಲಕ ನಾನು ನಿಮಗೆ ಮಾಡಿಕೊಟ್ಟಿದ್ದೇನೆ. ಅದರಲ್ಲೂ ಮುಖ್ಯವಾಗಿ ದ್ವಿತೀಯ PU ವಿದ್ಯಾರ್ಥಿಗಳು ಇಂಗ್ಲಿಷ್ ಪರೀಕ್ಷೆಗೆ ಹೇಗೆ ಸಿದ್ಧರಾಗಬೇಕು ಅಂತ ಹೇಳ್ತಾನೆ, 10ನೇ ತರಗತಿ ಮಕ್ಕಳು ನೀವು ಕೂಡ ಹೇಗೆ ಪರೀಕ್ಷೆಗಳಿಗೆ, ಅದರಲ್ಲೂ ಇಂಗ್ಲಿಷ್ ವಿಷಯದ ಪರೀಕ್ಷೆಗೆ ಹೇಗೆ ಸಿದ್ಧರಾಗಬೇಕು ಅನ್ನೋದ್ರ ಕುರಿತು ಮಾತಾಡ್ ಬಂದೆ. ನೀವು ಆ ತರಗತಿಗಳನ್ನ ಕೇಳಿದ್ದೀರಿ ಅಂತ ಹೇಳಿ ನಾನು ನಂಬಿದ್ದೇನೆ. ಇವತ್ತಿನ ಈ ತರಗತಿಯಲ್ಲಿ ಮಾರ್ಚ್ 26ನೇ ತಾರೀಕು ನೀವು ಬರೀತಾ ಇರುವಂತ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ವಿಷಯದ ತಯಾರಿ ಸಿದ್ಧತೆ ಹೇಗೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮ್ ಜೊತೆಗೆ ಮಾತಾಡ್ತೇನೆ. ಮಕ್ಕಳೇ, ಬಹಳ ಮುಖ್ಯವಾದಂತ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇಂಗ್ಲಿಷ್ ಬಗ್ಗೆ ನಿಮ್ಮ ಅಭಿಪ್ರಾಯ ಯಾವಾಗ್ಲೂ ಒಳ್ಳೆ ರೀತಿಯಲ್ಲಿ ಇರಬೇಕು. ಇದು ಮೊದಲನೆಯ ಅಂಶ. ಇಂಗ್ಲಿಷ್ ಅನ್ನೋದು ನಮಗೆ ಅನುಕೂಲಕರ, ಇಟ್ ಇಸ್ ಹೆಲ್ಪ್ಫುಲ್. ನನಗೆ ಇಂಗ್ಲಿಷ್ ಭಾಷೆಯ ಅವಶ್ಯಕತೆ ಇದೆ, ಹಾಗಾಗಿ ನನಗೆ ಶಾಲೆಯಲ್ಲಿ ಇದನ್ನ ಕಲಿಸ್ತಾರೆ. ಇದು ನನಗೆ ಬೇಕಾಗಿರೋದ್ರಿಂದ, ನಾನು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದ್ರಿಂದ ನಾನು ಪರೀಕ್ಷೆನಲ್ಲಿ ಅಂಕಗಳನ್ನ ತೆಗೀಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆ ಎಕ್ಸಾಮ್ ಅಲ್ಲಿ ನಾನು ಮಾರ್ಕ್ಸ್ ಅನ್ನ ತಗೊಳ್ಬೇಕು ಅಂತ ಹೇಳಿದ್ರೆ, ನಾನು ಎಷ್ಟು ಕಲ್ತಿದ್ದೇನೆ, ಇಂಗ್ಲಿಷ್ ಭಾಷೆಯಲ್ಲಿ ನಾನು ಎಷ್ಟು ಕಲ್ತಿದ್ದೇನೆ ಅನ್ನೋದು ನನಗೆ ಅರ್ಥ ಆಗ್ಬೇಕು. ನನಗೆ ಪಾಠ ಹೇಳ್ಕೊಟ್ಟಂತ ನನ್ನ ಟೀಚರ್ಸಿಗೆ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳ್ಬೇಕು. ನೋಡಿ, ಇಂಗ್ಲಿಷ್ ಭಾಷೆಯನ್ನ ನೀವು ಚೆನ್ನಾಗಿ ಕಲ್ತಿದ್ದೀರಿ ಅಂತ ನಮಗೆ ಗೊತ್ತಾಗೋದು, ಒಂದು, ನೀವು ಭಾಷೆಯನ್ನ ತರಗತಿನಲ್ಲಿ ಬಳಸ್ತೀರಿ, ಅದು ಶಿಕ್ಷಕರಿಗೆ ಗೊತ್ತು. ಅದ್ರ ಜೊತೆಗೆ ನಿಮಗೆ ಟೀಚರ್ಸ್ ಏನು ಪಾಠ ಹೇಳ್ಕೊಡೋ ಪ್ರಯತ್ನ ಮಾಡಿರ್ತಾರೆ, ಆ ಪಾಠದ ಮೂಲಕ ನಿಮಗೆ ಇಂಗ್ಲಿಷ್ ಭಾಷೆಯ ಬಳಕೆಯನ್ನ ಕಲಿಸ್ಲಿಕ್ಕೆ ಪ್ರಯತ್ನ ಮಾಡಿರ್ತಾರೆ. ಇದು ನಮಗೆ ನೀವು ಕಲ್ತಿದ್ದೀರಿ ಅನ್ನೋದಕ್ಕೆ ಇನ್ನೊಂದು ಸೂಚನೆ, ನೀವು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ತಗೊಳ್ಳೋದು. ಸೊ ಇದರಿಂದ ಏನ್ ಅನುಕೂಲ ಆಗತ್ತೆ ಅಂತ ಹೇಳಿದ್ರೆ, ನೀವು ಮಾರ್ಕ್ಸ್ ಕಾರ್ಡ್ ಅನ್ನ ಏನ್ ಪಡ್ಕೊಳ್ತೀರಿ, ಆ ಅಂಕ ನಿಮ್ಮ ಕಲಿಕೆ, ನಿಮ್ಮ ಲರ್ನಿಂಗ್ ಲೆವೆಲ್ ಅನ್ನ ಹೇಳುತ್ತೆ. ಆ ಲರ್ನಿಂಗ್ ಲೆವೆಲ್ ಅನ್ನ ಆಧಾರವಾಗಿಟ್ಕೊಂಡು ಮುಂದೆ ನೀವು PUC ಓದ್ಲಿಕ್ಕೆ ಹೋಗ್ಬೋದು, ಪ್ರೊಮೋ ಓದ್ಲಿಕ್ಕೆ ಹೋಗ್ಬೋದು, ITI ಓದ್ಲಿಕ್ಕೆ ಹೋಗ್ಬೋದು, ಅಥವಾ ನರ್ಸಿಂಗ್ ವಿದ್ಯಾಭ್ಯಾಸಕ್ಕೆ ಹೋಗ್ಬೋದು. ಹೀಗೆ ನೀವು ಎಲ್ಲೇ ಹೋದ್ರೂ ಕೂಡ ಇಂಗ್ಲಿಷ್ ಭಾಷೆಯ ಪರಿಣತಿ, ಫ್ಲೂಯೆನ್ಸಿ, ಮಾಸ್ಟರಿ ಓವರ್ ಇಂಗ್ಲಿಷ್ ಯಾವಾಗ್ಲೂ ನಿಮಗೆ ಸಹಾಯ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಎಲ್ಲ ನಾವೇನು ಹೈಯರ್ ನಾಲೆಡ್ಜ್ ಅಥವಾ ಹೈಯರ್ ಎಜುಕೇಶನ್ ಅಂತ ಹೇಳ್ತೀವಿ, ಆ ಹೈಯರ್ ಎಜುಕೇಶನ್ ಅನ್ನ, ಆ ನಾಲೆಡ್ಜ್ ಅನ್ನ, ಜ್ಞಾನವನ್ನ ನಮಗೆ
ಪಡ್ಕೊಳ್ಳೋದಿಕ್ಕೆ ಇಂಗ್ಲಿಷ್ ಗೊತ್ತಿದ್ರೆ ಸುಲಭ ಆಗತ್ತೆ. ಹಾಗಂತ ಹೇಳಿ ನಿಮ್ಗೆ ಇಂಗ್ಲಿಷ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಬದುಕ್ಲಿಕ್ಕಾಗಲ್ಲ, ನೀವು ಮನುಷ್ಯರೇ ಅಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ನಾವು ಹೆಚ್ಚಿನ ವಿಷಯವನ್ನ ನಮ್ಮ ಸಾಧ್ಯತೆಗಳನ್ನ ಪಡ್ಕೊಳ್ಬೇಕಾದ್ರೆ, ಬಳಸ್ಕೊಳ್ಬೇಕಾದ್ರೆ ಇಂಗ್ಲಿಷ್ ಸಹಾಯ ಮಾಡುತ್ತೆ ಅಂತ ಹೇಳಿ. ಈಗ ನೋಡಿ, ನಾನು ಸರಗೂರಿಂದ HD ಕೋಟೆಗೆ ನಡ್ಕೊಂಡು ಹೋಗ್ಬೋದು. ನಡ್ಕೊಂಡು ಹೋಗ್ಬೇಕಾದ್ರೆ ನನಗೆ ಸಮಯ ಸಾಕಷ್ಟು ಬೇಕಾಗತ್ತೆ. ಅದೇ ನಾನು ಸೈಕಲ್ ಅಲ್ಲಿ ಹೋಗ್ಬೋದು, ಅಥವಾ ಒಂದು 2 ವೀಲರ್ ನಲ್ಲಿ, ಮೊಪೆಡ್ ನಲ್ಲಿ, ಸ್ಕೂಟರ್ ನಲ್ಲಿ ಹೋಗ್ಬೋದು, ಇಲ್ಲ ಕಾರಲ್ಲಿ ಹೋಗ್ಬೋದು, ಇಲ್ಲ ಬಸ್ ಅಲ್ಲಿ ಹೋಗ್ಬೋದು. ನೋಡಿ, ಸರಗೂರ್ನಿಂದ HD ಕೋಟೆಗೆ ನಾವು ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ಹೋಗೋದಿಕ್ಕೆ ರಸ್ತೆ, ಆ ರಸ್ತೆ ಮೇಲೆ ಚಲಿಸ್ಲಿಕ್ಕೆ ನಮ್ಗೆ ವಾಹನಗಳು ಹೇಗಿರುತ್ತೋ ಹಾಗೆ ಒಂದು ಜ್ಞಾನವನ್ನ ಪಡ್ಕೊಳ್ಳಿಕ್ಕೆ, ಈ ನಾನು ಏನು ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ ಅದನ್ನ ಇನ್ನೊಬ್ರಿಗೆ ಕೇಳಲಿಕ್ಕೆ, ಅವರು ಹೇಳಿದ್ದನ್ನ ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಭಾಷೆ ವೆಹಿಕಲ್ ಆಗತ್ತೆ, ವಾಹನ ಆಗತ್ತೆ, ಮಾಧ್ಯಮ ಆಗತ್ತೆ. ನಮಗೆ ಇಂಗ್ಲಿಷ್ ಮಾಧ್ಯಮ, ಇಂಗ್ಲಿಷ್ನ ಭಾಷೆಯ ಮೇಲೆ ಹಿಡ್ತಾ ಇದ್ರೆ, ಇಂಗ್ಲಿಷ್ ಭಾಷೆ ನಮಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆದ್ರೆ, ಇನ್ನೊಬ್ರಿಗೆ ನಾವು ಅದರಲ್ಲಿ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಆದ್ರೆ, ನಮ್ಮ ಸಾಧ್ಯತೆಗಳು ಏನಂತ ಹೇಳ್ತೀರಿ, ಆಪರ್ಚುನಿಟೀಸ್ ಜಾಸ್ತಿ ಆಗತ್ತೆ, ಮತ್ತೆ ನಮಗೆ ತಿಳ್ಕೊಳ್ಳಿಕ್ಕೆ ಹೆಚ್ಚು ಅನುಕೂಲ ಆಗತ್ತೆ. ಆ ಕಾರಣಕ್ಕೆ ಇಂಗ್ಲಿಷ್ ಭಾಷೆಯ ಕಡೆ ಹೆಚ್ಚು ಗಮನ ಕೊಡಿ ಅಂತ ಹೇಳ್ತಾರೆ. ನೋಡಿ, ನಿಮಗೆ ಸ್ಕೂಲಲ್ಲಿ ಯಾವ ಟೀಚರು ಕೂಡ ಬೇರೆ ಸಬ್ಜೆಕ್ಟ್ಸ್ ನ ಬಿಟ್ಟು, ಕನ್ನಡ ಬೇಡ, ಸೋಷಿಯಲ್ ಸೈನ್ಸ್ ಬೇಡ, ಸಮಾಜ ವಿಜ್ಞಾನ ಬೇಡ, ಗಣಿತ ಬೇಡ, ಇಂಗ್ಲಿಷ್ ಮಾತ್ರ ಓದು ಅಂತ ಯಾರು ಹೇಳೋದಿಲ್ಲ. ಎಲ್ಲಾ ವಿಷಯಗಳಿಗೆ, ಸಬ್ಜೆಕ್ಟ್ಸ್ ಗಳಿಗೆ ಆದ್ಯತೆ ಕೊಡಿ, ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತಾರೆ. ಇದನ್ನ ಮಕ್ಕಳೇ ನೀವು ಯೋಚನೆ ಮಾಡ್ಬೇಕು. ಯಾವ ಸಬ್ಜೆಕ್ಟ್ ನಲ್ಲೂ ನೀವು ಪಾಸ್ ಆಗ್ಲಿಕ್ಕೆ ಬೇಕಾದಂತ ಅಂಕಗಳನ್ನ ಗಳಿಸ್ಕೊಳ್ಳೋದು ಕಷ್ಟ ಅಲ್ವೇ ಅಲ್ಲ. ನೀವು ಎಲ್ರೂ 1 ವರ್ಷ ಪಾಠ ಕೇಳಿರ್ತೀರಿ, ಪುಸ್ತಕಗಳನ್ನ ಓದಿರ್ತೀರಿ. ಆ ಓದಿರೋ ವಿಷಯನ ಕ್ವಶನ್ ಪೇಪರ್ ಅಲ್ಲಿ ಕೇಳಿರೋ ಪ್ರಶ್ನೆಗೆ ಉತ್ತರ ಬರೆಯೋದ್ರ ಮೂಲಕ ಹೌದು ನನಗಿಷ್ಟು ಗೊತ್ತಿದೆ ಅಂತ ಹೇಳು. ನೋಡಿ, ಇಂಗ್ಲಿಷ್ ಕ್ವಶನ್ ಪೇಪರ್ ನಲ್ಲಿ ಒಟ್ಟು 38 ಕ್ವಶನ್ಸ್ ಇದೆ. ಈಗ ಆಲ್ರೆಡಿ ನೀವು ಮಾಡೆಲ್ ಕ್ವಶನ್ ಪೇಪರ್ಸ್ ನ ನೋಡಿದ್ದೀರಿ, ಜೊತೆಗೆ ಪ್ರಿಪರೇಟರಿ ಪರೀಕ್ಷೆಗಳನ್ನ ಬರೆದಿದ್ದೀರಿ, ಜಿಲ್ಲಾ ಮಟ್ಟದ ಪ್ರಿಪರೇಟರಿ ಬರೆದಿದ್ದೀರಿ, ರಾಜ್ಯ ಮಟ್ಟದ ಪ್ರಿಪರೇಟರಿ ಬರೆದಿದ್ದೀರಿ. ಹಾಗೆ ಪಾಠ ಮುಗಿದ ತಕ್ಷಣ ಪ್ರತಿಯೊಂದು ಪಾಠದಲ್ಲೂ ಕೂಡ ನೀವು ಯೂನಿಟ್ ಟೆಸ್ಟ್ ಗಳನ್ನ ತಗೊಂಡಿದ್ದೀರಿ. ನಿಮ್ಗೆ ಒಟ್ಟು 8 ಪದ್ಯ ಪ್ರೋಸ್ ಪಾಠಗಳಿದಾವೆ, ಮತ್ತೆ 8 ಪೊಯೆಟ್ರಿ ಪದ್ಯದ ಪಾಠಗಳಿದಾವೆ. ಅಷ್ಟನ್ನು ಓದಿದ್ದೀರಿ. ಅದ್ರ ಜೊತೆಗೆ ನೀವು ಭಾಷೆಯನ್ನ ಕಲೀಲಿ ಅಂತ ಹೇಳಿ ಸಪ್ಲಿಮೆಂಟರಿ ರೀಡಿಂಗ್, ಇನ್ನು ಸ್ವಲ್ಪ ನಿಮಗೆ ಭಾಷೆಯ ಪರಿಚಯ ಆಗ್ಲಿ ಅಂತ ಹೇಳಿ ಒಂದು 4 ಪಾಠಗಳು ಕೂಡ ನಿಮಗೆ ಇದೆ. ಇದಿಷ್ಟನ್ನು ನೀವು ಓದಿದ್ದೀರಿ. ಈ ಎಲ್ಲ ಪ್ರೋಸ್ ಕಥೆಗಳಿರ್ಬೋದು, ಪದ್ಯಗಳಿರ್ಬೋದು, ಸಪ್ಲಿಮೆಂಟರಿ ರೀಡಿಂಗ್ ನಲ್ಲಿ ಇರುವಂತದ್ದನ್ನಿರ್ಬೋದು, ಯಾಕೆ ನೀವು ಓದಿದ್ದೀರಿ ಅಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ನಾವು ಬರೆಯೋದು ಹೇಗೆ, ಬರೆದಿರೋದನ್ನ ಓದೋದು ಹೇಗೆ, ಮತ್ತೆ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನಾವು ಹೇಗೆ ಅದನ್ನ ಮತ್ತೆ ಬರೆದು ವಿವರಿಸಬೇಕು, ಹೇಗೆ ಮತ್ತೆ ಅದನ್ನ ಮಾತಾಡಿ ಇನ್ನೊಬ್ರಿಗೆ ಅರ್ಥ ಮಾಡಿಸ್ಬೇಕು, ಇದೊಂದು ಕಾರಣಕ್ಕೆ ಮಾತ್ರ ನಿಮಗೆ ಪರೀಕ್ಷೆ ಇರುತ್ತೆ. ಸೊ ಎಕ್ಸಾಮ್ ಈಸ್ ಯುವರ್ ಫ್ರೆಂಡ್, ಇಟ್ ಈಸ್ ನಾಟ್ ಯುವರ್ ಎನಿಮಿ. ಪರೀಕ್ಷೆ ಅನ್ನೋದು ನಿನಗಿಷ್ಟ ಅರ್ಥ ಆಗಿದೆ, ನೀನ್ ಇದನ್ನ ಕಲ್ತಿದ್ಯಾ ಅಂತ ನಮಗೆ ಟೀಚರ್ಸ್ ಹೇಳುವ ಒಂದು ಪ್ರಾಸೆಸ್, ಪ್ರಕ್ರಿಯೆನೇ ಹೊರತು ನಮಗೆ ತೊಂದರೆ ಕೊಡ್ಲಿಕ್ಕೋಸ್ಕರ ಇರುವಂತ ಕ್ರಿಯೆ ಅಲ್ಲ. ತುಂಬಾ ಸರಿ ನಿಮಗ್ ಬೇಜಾರಾಗ್ತದೆ, ಹಿಂಗೆ ಪರೀಕ್ಷೆ ಮೇಲೆ ಟೆಸ್ಟ್ ಮಾಡ್ತಾರೆ ಅಂತ. ಏನಿಲ್ಲ, ಈ ಟೆಸ್ಟ್ ಅಥವಾ ಪರೀಕ್ಷೆಗಳಿರೋದು ನಮಗೆ ಇದಿಷ್ಟು ಅರ್ಥ ಆಗಿದೆ, ಇದ್ರಲ್ಲಿ ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಇಷ್ಟನ್ನ ನಾನು ಅರ್ಥ ಮಾಡ್ಕೊಳ್ಳೋದಿದೆ. ಈಗ 2 ಪ್ರಿಪರೇಟರಿ 3 ಪ್ರಿಪರೇಟರಿ ಪರೀಕ್ಷೆಗಳನ್ನ ನೀವೀಗ ಆಲ್ರೆಡಿ ಮುಗಿಸಿದಿರಿ. ಇದರ ಅನುಕೂಲ ಏನಪ್ಪಾ ಅಂತ ಹೇಳಿದ್ರೆ 26ನೇ ತಾರೀಕು ಯಾವ ರೀತಿಯ ಪ್ರಶ್ನೆ ಪತ್ರಿಕೆಯನ್ನ, ಕ್ವಶನ್ ಪೇಪರ್ ಅನ್ನ ನಾನು ಪಡೆಯೋ ಸಾಧ್ಯತೆ ಇದೆ ಅಂತ ನಿಮಗೆ ಗೊತ್ತಾಗತ್ತೆ. ಅದರಲ್ಲಿರೋ ಕ್ವಶನ್ಸ್ ಗಳು ವ್ಯತ್ಯಾಸ ಆಗ್ಬೋದು, ಆದ್ರೆ ಆ ಕ್ವಶನಿನ ಪ್ಯಾಟರ್ನ್ ಹೇಗಿರತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಈಗ ನೀವು ಬಸ್ ಅಲ್ಲಿ ಓಡಾಡ್ತಾ ಇದ್ರೆ ಕರ್ನಾಟಕದ KSRTC ಬಸ್ ಏನಿದೆ, ಆ ಬಸ್ ಹೇಗಿರತ್ತೆ ಅಂತ ನಿಮಗ್ ಗೊತ್ತು, ಅದರ ಬಣ್ಣ ಗೊತ್ತು, ಎಷ್ಟು ಸೀಟ್ಗಳಿರತ್ತೆ, ಯಾವ ಕಡೆ ಬಾಗ್ಲಿರತ್ತೆ, ಇದೆಲ್ಲ ಗೊತ್ತು ನಿಮಗೆ. ಹಾಗಾಗಿ ದೂರದಿಂದನೇ ನೀವು ಗೌರ್ಮೆಂಟ್ ಬಸ್ ಬಂತು ಅಂತ ಹೇಳಿ ಅಂದಾಜ್ ಮಾಡ್ತೀರಿ. ಹಾಗೆ ಈ ಪ್ರಿಪರೇಟರಿ ಪರೀಕ್ಷೆಗಳನ್ನ ನಿಮಗೆ ಮಾಡಿಸಿರೋದ್ರಿಂದ
ನಿಮಗೆ ಓ ಗೌರ್ಮೆಂಟ್ ಬಸ್ ಬಂತು ಅಂತ ನೀವು ಹೇಗೆ ಯೋಚನೆ ಮಾಡ್ತೀರೋ ಹಾಗೆ 10th ಸ್ಟ್ಯಾಂಡರ್ಡ್ದು 10ನೇ ಕ್ಲಾಸ್ದು ಇಂಗ್ಲಿಷ್ ಪೇಪರು ಇಂಗ್ಲಿಷ್ ಕ್ವಶನ್ ಪೇಪರು ಹೀಗಿರುತ್ತೆ ಅಂತ ನಿಮಗೆ ಪರಿಚಯ ಮಾಡಿಸಿದಾರೆ ಅಷ್ಟೇ. ಈಗ ನೀವೇನ್ ಮಾಡ್ಬೇಕು, ನಿಮ್ಗೆ ಆ ಪರಿಚಯ ಇರೋದ್ರಿಂದ ನೀವು 26ನೇ ತಾರೀಕಿನ ಪರೀಕ್ಷೆನಲ್ಲಿ ಆರಾಮಾಗಿ ಯಾವ ಟೆನ್ಷನ್ ಇಲ್ದೇನೆ ಕೂತ್ಕೊಂಡು ಬರೀಬಹುದು. ಮಕ್ಳೇ, ಒಟ್ಟು 38 ಪ್ರಶ್ನೆಗಳು ಬರುತ್ತೆ ಅಂತ ನಿಮ್ಗೆ ಈಗ ಆಲ್ರೆಡಿ ಗೊತ್ತಾಗಿದೆ. ಸೊ ನಿಮ್ಮ ಕ್ವಶನ್ ಪೇಪರ್ ನಲ್ಲಿ 38 ಕ್ವಶನ್ಸ್ ಏನಿರುತ್ತೆ, ಅದರಲ್ಲಿ ಮೊದಲ 17 ಕ್ವಶನ್ಸ್ ಏನಿರುತ್ತೆ ಅದು ಗ್ರಾಮರ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಾಗಿರುತ್ತೆ. ಈ ಗ್ರಾಮರ್ಗೆ ಸಂಬಂಧಪಟ್ಟಂತ ಏನು ನೀವು ವ್ಯಾಕರಣ ಅಂತ ಹೇಳ್ತೀರಿ, ಆ ವ್ಯಾಕರಣಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಯಾಕೆ ಕೇಳ್ತಾರೆ, ನಾವು ತುಂಬಾ ಸರಿ ತಪ್ಪು ತಿಳ್ಕೊಂಡ್ಬಿಡ್ತೀವಿ. ಈ ಗ್ರಾಮರ್ ವ್ಯಾಕರಣ ಯಾಕಪ್ಪ ತಲೆ ತಿಂತಾರೆ ಅಂತ ಹೇಳಿ. ನೋಡಿ, ವ್ಯಾಕರಣ ಅಂದ್ರೇನು? ರೂಲ್ಸ್ ಆಫ್ ಎ ಲ್ಯಾಂಗ್ವೇಜ್, ಒಂದು ಭಾಷೆಯನ್ನ ಬಳಸುವ ನಿಯಮಗಳು. ಆ ನಿಯಮಗಳನ್ನ ಪರಿಚಯ ಮಾಡ್ಕೊಳ್ಳಿಲ್ಲ ಅಂತಾದ್ರೆ, ಈಗ ನೋಡಿ, ನೀವೆಲ್ಲರೂ ಆಲ್ಮೋಸ್ಟ್ ಸೈಕಲ್ ತುಳಿಯೋದನ್ನ ಅಭ್ಯಾಸ ಮಾಡ್ಕೊಂಡಿದ್ರಿ. ನಮ್ಮ ದೇಶದಲ್ಲಿ ಸಂಚಾರಿ ನಿಯಮ, ಟ್ರಾಫಿಕ್ ರೂಲ್ಸ್ ಏನಿದೆಯಪ್ಪ ಅಂದ್ರೆ, ನಾವು ರಸ್ತೆಯ ಎಡಭಾಗದಲ್ಲಿ ಚಲಿಸಬೇಕು ಅಂತ. ನಿಮ್ಗದ್ ಗೊತ್ತಿರೋದ್ರಿಂದ ನೀವು ಸೈಕಲ್ ತಗೊಂಡು ಮನೆಯಿಂದ ಹೊರಗಡೆ ಬಂದು ಸ್ಕೂಲ್ ಕಡೆಗೆ ಹೊರಟ್ರಿ ಅಂತ ಹೇಳಿದ್ರೆ ನೀವೇನಾಗಿರ್ತೀರಿ, ನಿಮ್ಮ ಲೆಫ್ಟ್ ಸೈಡ್ ಅಲ್ಲಿ ಇರ್ತೀರಿ. ಹಾಗೆ ಇನ್ನೊಬ್ರು ಲೆಫ್ಟ್ ಸೈಡ್ ಅಲ್ಲಿ ಇರ್ತಾರೆ. ನೀವು ಸರಗೂರಿಂದ HD ಕೋಟೆಗೆ ಹೋಗ್ಬೇಕಾದ್ರೆ ನಿಮ್ಮ ಎಡಭಾಗದಲ್ಲಿ ಇರ್ತೀರಿ. HD ಕೋಟೆಯಿಂದ ಸರಗೂರಿಗೆ ಬರೋರು ಏನಾಗ್ತಾರೆ, ಅವ್ರ ಎಡಭಾಗದಲ್ಲಿ ಇರ್ತಾರೆ. ಹಾಗಾಗಿ ನೀವು ರಸ್ತೆನಲ್ಲಿ ಸರಾಗವಾಗಿ ನೀವು ಚಲಿಸ್ತೀರಿ. ಇಲ್ಲ ಅಡ್ಡಾದಿಡ್ಡಿ ಬಂದ್ರಿ, ನನ್ನ ಮನ್ಸಂತೆ ನನ್ನ ಇಚ್ಛೆ ಅಂತೆ ಬರ್ತೀನಿ, ನಾನ್ ಯಾವ ರೂಲನ್ನು ಕೇಳಲ್ಲ ಅಂತ ನೀವಂದ್ರೆ ಅವಾಗ ಏನಾಗತ್ತೆ, ಆಕ್ಸಿಡೆಂಟ್. ಸೊ ಲ್ಯಾಂಗ್ವೇಜ್ ನಲ್ಲಿ ಗ್ರಾಮರ್ ಅಂತ ಏನಿರುತ್ತಲ್ಲ, ಗ್ರಾಮರ್ ಇಸ್ ನಥಿಂಗ್ ಬಟ್ ರೂಲ್ಸ್ ಆಫ್ ಯೂಸಿಂಗ್ ಅ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್. ಒಂದು ನಿರ್ದಿಷ್ಟ ಭಾಷೆಯನ್ನ ಬಳಸುವ ನಿಯಮಗಳು ಏನಿರುತ್ತಲ್ಲ, ಆ ನಿಯಮಗಳನ್ನ ಪರಿಚಯ ಮಾಡಿ. ಸೊ ಹಾಗಾಗಿ ಗ್ರಾಮರ್ ಅನ್ನ ನೀವು ಹೇಗೆ ಯೂಸ್ ಮಾಡ್ಬೇಕು, ಇಟ್ ಈಸ್ ಫಾರ್ ಮೈ ಬೆನಿಫಿಟ್, ನನ್ನ ಅನುಕೂಲಕ್ಕೆ ಅಂತ ಯೋಚನೆ ಮಾಡ್ಬೇಕೆ ಹೊರ್ತು ತಲೆ ತಿಂತಾರೆ ಅಂತ ಹೇಳ್ಬಾರ್ದು, ಯೋಚನೆ ಮಾಡ್ಬಾರ್ದು. ಅವಾಗ ನೀವು ಹಂಗೆ ಯೋಚನೆ ಮಾಡಿದ್ರೆ ಏನ್ ಮಾಡ್ತಾ ಇದ್ದೀರಿ, ನೀವು ಒಂದು ಒಳ್ಳೆಯ ಅಂಶವನ್ನ ಕೆಟ್ಟದಾಗಿ ತಗೊಳ್ತಾ ಇದ್ದೀರಿ. ಇದರಿಂದ ಅಪಾಯ ಯಾರಿಗೆ, ನಿಮಗೆ. ಇದರಿಂದ ತೊಂದರೆ ಯಾರಿಗಾಗತ್ತೆ, ನಿಮಗಾಗತ್ತೆ. ಸೊ ಒಂದು ಭಾಷೆಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ, ಇನ್ನೊಬ್ಬರಿಗೆ ಆ ಭಾಷೆಯನ್ನ ಅರ್ಥ ಮಾಡಿಸ್ಲಿಕ್ಕೆ ನಮಗೆ ಸಹಾಯ ಮಾಡುವಂಥದ್ದು ವ್ಯಾಕರಣ, ಗ್ರಾಮರ್. ಅದು ನೀವು ಓದ್ತಾ ಇರೋ ಕನ್ನಡ ಇರಬಹುದು, ಇಂಗ್ಲಿಷ್ ಇರ್ಬೋದು, ಹಿಂದಿ ಇರ್ಬೋದು. ವ್ಯಾಕರಣ ನಿಯಮಗಳನ್ನ ಪರಿಚಯ ಮಾಡಿಸ. ಹಾಗಾಗಿ ನಿಮ್ಗೀಗಾಗ್ಲೇ ಟೀಚರ್ಸು ಈ ವ್ಯಾಕರಣದ ಬಗ್ಗೆ, ಗ್ರಾಮರ್ ಬಗ್ಗೆ ಸಾಕಷ್ಟು ವಿಷಯ ಕೊಟ್ಟಿರ್ತಾರೆ, ಅಭ್ಯಾಸ ಮಾಡಿಸಿರ್ತಾರೆ. ನೀವು ಮಾಡ್ಬೇಕಾಗಿರೋ ವಿಷಯ 2 ವಿಷಯಗಳನ್ನ ಕಡೆ ನೀವು ಗಮನ ಕೊಡ್ಬೇಕು. ಒಂದು, ಗ್ರಾಮರ್ ಈಸ್ ಮೈ ಫ್ರೆಂಡ್, ಇಟ್ ಈಸ್ ಫಾರ್ ಮೈ ಬೆನಿಫಿಟ್. ವ್ಯಾಕರಣ, ಇಂಗ್ಲಿಷ್ ಗ್ರಾಮರ್ ಏನಿದೆಯಲ್ಲ, ಇಟ್ ಈಸ್ ಮೈ ಫ್ರೆಂಡ್, ಇಟ್ ಈಸ್ ಫಾರ್ ಮೈ ಬೆನಿಫಿಟ್ ಅನ್ನೋ ಯೋಚನೆಯನ್ನ ತಗೊಂಡು, ಈಗ ನೀವು ಪ್ರಿಪರೇಟರಿ ಎಲ್ಲ ಬದ್ದಾಗಿದೆ, ಇನ್ನು 12 ದಿನಗಳಲ್ಲಿ ಇಂಗ್ಲಿಷ್ ಪರೀಕ್ಷೆಯನ್ನ ನೀವು ಫೇಸ್ ಮಾಡ್ತೀರಿ. ಈ ಇಂಗ್ಲಿಷ್ ಪರೀಕ್ಷೆಗೆ ಇನ್ನೇನು 10 ದಿನಗಳ ಅವಧಿ ಅಥವಾ ಇನ್ನೊಂದು 12 ದಿನಗಳ ಅವಧಿ ಏನಿದೆ, ಇದರಲ್ಲಿ ನಾನು ವರ್ಷ ಪೂರ್ತಿ ಕಲಿತದನ್ನ, ಟೀಚರ್ ಹೇಳ್ಕೊಟ್ಟಿದ್ದನ್ನ ಮತ್ತೆ ನೆನಪು ಮಾಡ್ಕೊಂಡು ನೀವು ನೋಟ್ಸ್ ಬರ್ಕೊಂಡಿದ್ದೀರಿ, ಸಾಕಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿಸಿದ್ದಾರೆ. ಇದನ್ನ ಇನ್ನೊಂದ್ಸರಿ ಓದ್ತಾ ಬನ್ನಿ, ಬರಿತಾ ಬನ್ನಿ. ಅದು ಕ್ವಶ್ಚನ್ ಟ್ಯಾಗ್ ಇರ್ಬೋದು, ಆರ್ಟಿಕಲ್ಸ್ ಇರ್ಬೋದು, ಟೆನ್ಸಸ್ ಇರ್ಬೋದು, ವರ್ಕ್ ಫಾರ್ಮ್ಸ್ ಇರ್ಬೋದು. ಇವೆಲ್ಲವನ್ನು ಕೂಡ ನೀವು ನೆನಪು ಮಾಡ್ಕೊಳ್ಳಿ. ಇಲ್ಲಿ ಗ್ರಾಮರ್ ನ ವಿಚಾರದಲ್ಲಿ ನೀವು ಹೆಚ್ಚು ಅಂಕಗಳನ್ನ ತಗೊಳ್ಬೇಕಾದ್ರೆ ಒಂದು ವಿಷಯ ಏನಪ್ಪಾ ಅಂದ್ರೆ, ನಿಮ್ಮ ಮಾನಸಿಕ ಸಿದ್ಧತೆ ಬಹಳ ಮುಖ್ಯ. ನಾವು ತುಂಬಾ ಸರಿ ತಪ್ಪು ಮಾಡೋದು ಎಲ್ಲಿ ಅಂತ ಹೇಳಿದ್ರೆ, ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಥವಾ ಗ್ರಾಮರ್ ಅಂತ ಹೇಳಿದ್ರೆ ಅದು ತಲೆನೋವು, ಕಿರಿಕಿರಿ. ನೋಡಿ, ಯಾವುದು ನಮ್ಗೆ ಕಿರಿಕಿರಿ ಆಗುತ್ತೋ ಅಲ್ಲಿಂದ ದೂರ ಹೋಗ್ತೀವಿ. ಕಿರಿಕಿರಿ ಆಗೋದ್ರ ಹತ್ರ ನಾವಿರೋದಿಲ್ಲ. ಹಾಗಾಗಿ ನೀವು ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಪಾಠ ಸಾಕಷ್ಟು ಕೇಳಿದ್ದೀರಿ, ಸಾಕಷ್ಟು ಪ್ರಶ್ನೆಗಳನ್ನ ಆನ್ಸರ್ ಮಾಡಿದ್ದೀರಿ. ಟೀಚರ್ಸ್ ನಿಮಗೆ ಸಾಕಷ್ಟು ಅಭ್ಯಾಸ ಮಾಡಿಸಿದ್ದಾರೆ, ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಈ ಹಂತದಲ್ಲಿ ನಿಮಗೆ ಈ ಯೋಚನೆ ಬರಬೇಕು, ಏನಂದ್ರೆ ಗ್ರಾಮರ್ ಈಸ್ ಫಾರ್ ಮೈ ಬೆನಿಫಿಟ್. ಇದು ಒಂದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ, ಇದನ್ನ ನೀವು ಸರಿಯಾಗಿ ತೀರ್ಮಾನ ಮಾಡ್ಬಿಟ್ರೆ,
ನಿಮಗೆ ಮೊದಲ 17 ಪ್ರಶ್ನೆಗಳಿಗೆ ಉತ್ತರ ಬರೀಲಿಕ್ಕೆ ಯಾವ ಸಮಸ್ಯೆಯೂ ಇಲ್ಲ. ನನಗೆ ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಇದೆ. ನೀವು ಸಾಕಷ್ಟು ಕಲ್ತಿರ್ತೀರಿ. ಕೆಲವರಿಗೆ ಕೆಲವು ವಿಷಯಗಳಲ್ಲಿ ಆರ್ಟಿಕಲ್ಸ್ ಬಗ್ಗೆ ಒಂದೆರಡು ಪ್ರಶ್ನೆಗಳು ಇರಬಹುದು, ಡೌಟ್ ಇರಬಹುದು, ಎ ಅಂಡ್ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ಅಂತವ್ರು ನೀವೇನ್ ಮಾಡ್ಬೇಕು, ನಿಮ್ಮ ಟೀಚರ್ ಜೊತೆ ಒಂದ್ಸರಿ ಮಾತಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಏನು ನಿಮ್ಮ ಕ್ಲಾಸ್ಮೇಟ್ಸ್ ಇದ್ದಾರೆ ಅವ್ರ ಜೊತೆ ಒಂದ್ಸರಿ ಮಾತಾಡ್ಕೊಳ್ಳಿ. ಈಗ ಹೇಗೂ ನೀವು ಶಾಲೆಗೆ ಹೋಗ್ತೀರಿ, ಟೀಚರ್ಸ್ ನ ಭೇಟಿ ಆಗ್ತೀರಿ, ಅಲ್ಲಿ ನೇರವಾಗಿ ಧೈರ್ಯವಾಗಿ ಕೇಳಿ. ಯಾವ ಟೀಚರ್ ಕೂಡ ನೀವು ಪ್ರಶ್ನೆ ಕೇಳಿದಾಗ ಉತ್ತರ ಕೊಡೋದಿಲ್ಲ ಅಂತ ಹೇಳೋದಿಲ್ಲ. ಸ್ವಲ್ಪ ಮಟ್ಟಿಗೆ ಒಂದ್ಸರಿ ಅವ್ರಿಗೂ ಬೇಜಾರಾಗತ್ತೆ, ರೇಗ್ತಾರೆ, ಇಷ್ಟ ದಿನ ಏನ್ ಮಾಡ್ತಾ ಇದ್ದೆ ಅಂತ ಹೇಳಿ ಇರ್ಲಿ. ಆಗ ನೀವೇನ್ ಮಾಡ್ಬೇಕು, ಇದೊಂಚೂರು ನನಗೆ ಕನ್ಫ್ಯೂಷನ್ ಆಗಿದೆ, ದಯಮಾಡಿ ಹೇಳಿ. ಖಂಡಿತ ಯಾವ ಟೀಚರು ಕೂಡ ಪಾಠನ ನಿಮಗೆ ವಿವರಣೆ ಮಾಡ್ಕೊಳ್ಳೋದ್ರಲ್ಲಿ, ಎಕ್ಸ್ಪ್ಲೈನ್ ಮಾಡ್ಕೊಳ್ಳೋದ್ರಲ್ಲಿ ಹಿಂದೆ ಮುಂದೆ ನೋಡೋದಿಲ್ಲ. ದೇ ಆರ್ ಆಲ್ವೇಸ್ ದೇರ್ ಟು ಹೆಲ್ಪ್ ಯು. ಬಿಕಾಸ್ ಎವ್ರಿ ಟೀಚರ್, ಪ್ರತಿಯೊಬ್ಬ ಟೀಚರ್ ಕೂಡ ನಮ್ಮ ಸ್ಟೂಡೆಂಟ್ ಪಾಸ್ ಆಗ್ಬೇಕು, ಒಳ್ಳೆ ಮಾರ್ಕ್ಸ್ ನ ತಗೊಳ್ಬೇಕು, ಅವ್ರ ಲೈಫ್ ಅಲ್ಲಿ ಒಳ್ಳೇದಾಗ್ಬೇಕು ಅಂತ ಯಾವಾಗ್ಲೂ ಅವ್ರಿಗೆ ನಂಬಿಕೆ, ಉದ್ದೇಶ ಇದೇ ಇರುತ್ತೆ. ಸೊ ಮಕ್ಕಳೇ, ಯಾವ ಹಿಂಜರಿಕೆನೂ ಇಲ್ಲದೆ ನೀವು ವ್ಯಾಕರಣದ ವಿಚಾರಕ್ಕೆ ನಿಮ್ಗೇನಾದ್ರೂ ಪ್ರಶ್ನೆಗಳಿದ್ರೆ ದಯಮಾಡಿ ನಿಮ್ಮ ಟೀಚರ್ಸ್ ಜೊತೆ ಮಾತಾಡಿ. ನಂತರ ಪ್ರಶ್ನೆ 18ರಿಂದ ಮುಂದಕ್ಕೆ ನೀವು 26ನೇ ಪ್ರಶ್ನೆವರೆಗೂ ಬಂದ್ರೆ ಅಲ್ಲಿ ನೀವು ನಿಮ್ಮ ಪಾಠಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಉತ್ತರವನ್ನ ಬರಿಬೇಕಾಗುತ್ತೆ. ಪಾಠಗಳ ಬಗ್ಗೆ ಇಲ್ಲಿ ನಾನು ನಿಮಗೆ ಹೆಚ್ಚು ಮಾತಾಡುವಂತ ಅವಶ್ಯಕತೆ ಇಲ್ಲ. 8 ಪ್ರೋಸ್ ಇದೆ, 8 ಪೊಯೆಟ್ರಿ ಇದೆ, 4 ಸಪ್ಲಿಮೆಂಟರಿ ರೀಡಿಂಗ್ ಇದೆ. ನೀವು ಮಾಡ್ಬೇಕಾಗಿರೋ ಒಂದು ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಅದು 2 ಅಂಕದ ಪ್ರಶ್ನೆಗಳಿರ್ಬೋದು, 3 ಅಂಕದ ಪ್ರಶ್ನೆಗಳಿರ್ಬೋದು, ನಿಮಗೆ ಪಾಠ ಚೆನ್ನಾಗಿ ಗೊತ್ತಿರ್ಬೇಕು. ಇರುವ 8 ಪಾಠಗಳೇನಿದಾವೆ ಆ ಪಾಠಗಳನ್ನು ಚೆನ್ನಾಗಿ ಓದಿರ್ತೀರಿ. ಈಗ ಆಲ್ರೆಡಿ ಓದಿರ್ತೀರಿ. ನೀವು ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂದ್ರೆ, ಪರೀಕ್ಷೆಯವರೆಗೆ ಆ ಪಾಠದ ವಿಶೇಷ ಅಂಶಗಳನ್ನ ನೆನ್ಪಿಟ್ಕೊಳ್ಬೇಕು. ಮೇನ್ ಪಾಯಿಂಟ್ಸ್, ಕೀ ಪಾಯಿಂಟ್ಸ್ ಯು ಶುಡ್ ಟ್ರೈ ಟು ರಿಮೆಂಬರ್. ಇದಕ್ಕಿರುವಂತ ಒಂದು ಮೆಥಡ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಹಾಳೆ ತಗೊಳ್ಳಿ, ಒಂದು ಹಾಳೆನಲ್ಲಿ ಒಂದು ಶೀಟ್ ಅಲ್ಲಿ ಬರೀರಿ, 8 ಪಾಠಗಳನ್ನ ಬರೀರಿ, ಟೈಟಲ್ ಅನ್ನ ಬರೀರಿ, ಶೀರ್ಷಿಕೆಗಳನ್ನ ಬರೀರಿ, ನಂತರ ಪದ್ಯಗಳ ಶೀರ್ಷಿಕೆಯನ್ನ ಬರೀರಿ. ಸೊ ಇದನ್ನ ನೀವು ಮಿನಿಮಮ್ ಮಾಡಿದಾಗ, ಪಾಠಗಳ ಹೆಸರನ್ನ ಬರೆದಾಗ ಆ ಪಾಠದಲ್ಲಿ ಏನಿದೆ ಅನ್ನೋದು ನಿಮ್ಗೆ ತಕ್ಷಣ ಗೊತ್ತಾಗತ್ತೆ, ನೆನಪಾಗತ್ತೆ. ಇದು ಹೇಗಪ್ಪಾ ಅಂದ್ರೆ, ನಿಮ್ಗೆ ಇಷ್ಟವಾದಂತ ಸಿನಿಮಾ ಹಾಡನ್ನ ಪದೇ ಪದೇ ಹೇಳ್ತಾ ಇರ್ತೀರಿ, ಪದೇ ಪದೇ ಗುನುಗ್ತಾ ಇರ್ತೀರಿ, ರಿಕಾಲ್ ಮಾಡ್ತಾ ಇರ್ತೀರಿ. ಹಂಗಾಗಿ ನಿಮ್ಗೆ ಇಷ್ಟವಾದಂತ ಸಿನಿಮಾದ ಹಾಡು, ಸಿನಿಮಾದ ಡೈಲಾಗ್ ನಿಮ್ಗೆ ಮರ್ತು ಹೋಗೋದಿಲ್ಲ. ಹಾಗೆ ನಿಮ್ಗೆ ಇಷ್ಟವಾದಂತ ಕ್ರಿಕೆಟ್ ಪ್ಲೇಯರ್ನ ಅವ್ನು ಎಷ್ಟು ರನ್ ತಗೊಂಡಿದ್ದ, ಯಾವ ಮ್ಯಾಚ್ ಅಲ್ಲಿ ಎಷ್ಟು ವಿಕೆಟ್ ತಗೊಂಡಿದ್ದ, ಇದು ನಿಮ್ಗೆ ಯಾವಾಗ್ಲೂ ನೆನ್ಪಿರುತ್ತೆ. ಸೊ ನಿಮ್ಗೆಲ್ರಿಗೂ ಅದ್ಭುತವಾದಂತ ಮೆಮೊರಿ ಪವರ್ ಇದೆ. ಆದ್ರೆ ಆ ಮೆಮೊರಿ ಪವರ್ ಏನಾಗತ್ತೆ, ನಮ್ಮ ಮಿದುಳು ಯಾವ್ದನ್ನ ನೆನ್ಪಿಟ್ಕೊ ಅಂತ ಹೇಳುತ್ತೋ ಅದನ್ನ ನೆನ್ಪಿಟ್ಕೊಂಡ್ಬಿಡುತ್ತೆ. ನೀವೇನ್ ಮಾಡ್ಬೇಕೀಗ, ನನಗೆ 8 ಪಾಠ ಇದೆ, ಈ 8 ಪದ್ಯಗಳಿದೆ, 4 ಸಪ್ಲಿಮೆಂಟರಿ ರೀಡಿಂಗ್ ಇದೆ ಇಂಗ್ಲಿಷ್ ನಲ್ಲಿ, ಸೊ ಇದನ್ನ ನಾನು ನೆನ್ಪಿಟ್ಕೊಳ್ಬೇಕು ಅಂತ ನೀವು ಪ್ರಯತ್ನ ಪದೇ ಪದೇ ಹೇಳ್ತಾ ಹೋದ್ರೆ ನಿಮ್ಮ ಬ್ರೈನ್ ಅದನ್ನ ನೆನ್ಪಿಟ್ಕೊಳ್ಳುತ್ತೆ. ಖಂಡಿತ ನಿಮಗೆ ಹೆಲ್ಪ್ ಮಾಡುತ್ತೆ. ನಂತರ 27ರಿಂದ 30 ಪ್ರಶ್ನೆಗಳೇನಿರುತ್ತೆ, ಅದು ಪಾಠದಿಂದ ಆರಿಸಿದ ಭಾಗವನ್ನು ಕೊಟ್ಟಿರ್ತಾರೆ. ಈ ಪಾಠದ ಎಕ್ಸ್ಟ್ರಾಕ್ಟ್ ಏನಿರುತ್ತೆ ಅಲ್ಲಿ ಒಂದು ವಾಕ್ಯ ಕೊಟ್ಟಿರ್ತಾರೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತ 3 ಪ್ರಶ್ನೆಗಳಿಗೆ ನೀವು ಉತ್ತರ ಬರೆದ್ರೆ ಸಾಕಾಗುತ್ತೆ. ಇಲ್ಲಿ ಸುಲಭವಾಗಿ ನೀವು ಈ ಭಾಗನ ಉತ್ತರಿಸಬಹುದು. ಪ್ರಶ್ನೆ 27ರಿಂದ 30ರವರೆಗಿನ ಪ್ರಶ್ನೆಗಳೇನಿರುತ್ತಲ್ಲ, ಇಲ್ಲಿ 2 ಅನುಕೂಲ ಆಗತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಈ ಹಿಂದೆ ಕ್ವಶನ್ ಆನ್ಸರ್ಸ್ ಬರೆದಿದ್ರಲ್ಲ, ಇಲ್ಲಿಗೆ ಏನ್ ಓದಿರ್ತೀರಿ ಅದೇ ಇಲ್ಲೂ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಅಥವಾ ಈ ಸಂದರ್ಭ ಎಕ್ಸ್ಟ್ರಾಕ್ಟ್ ನ ನೀವು ಅರ್ಥ ಮಾಡ್ಕೊಂಡಿರ್ತೀರಲ್ಲ, ಅದೇ ನಿಮಗೆ ಕ್ವಶನ್ ಆನ್ಸರ್ಸ್ ಅನ್ನ ಹೇಳಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ನೀವು ಮಾಡ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಪಾಠಗಳನ್ನ ಓದ್ಬೇಕು. ಆ ಪಾಠಗಳನ್ನ ಓದ್ತಾ ಹೋದಾಗ ನಿಮಗೆ ಖಂಡಿತ ಈ ಪ್ರಶ್ನೆ ಉತ್ತರಗಳನ್ನ, ಕ್ವಶನ್ ಆನ್ಸರ್ಸ್ ಅನ್ನ ಮಾಡೋದು ಅಷ್ಟೇ ಅಲ್ಲದೆ ಈ ಎಕ್ಸ್ಟ್ರಾಕ್ಟ್ ಅನ್ನ ಆನ್ಸರ್ ಮಾಡ್ಲಿಕ್ಕೂ ಕೂಡ ನಿಮ್ಗೆ ಅನುಕೂಲ ಆಗತ್ತೆ. ನಂತರ ನಿಮ್ಗೆ ಏನು ಪ್ರೊಫೈಲ್ ಬರೆಯುವಂತ ಪ್ರಶ್ನೆ ಏನಿದೆ 31 ನಲ್ಲಿ, ಈ ಪ್ರೊಫೈಲ್ ನ ನೀವು ಬರೀಬೇಕಾದ್ರೆ ನಿಮಗೆ ಬಹಳ ಸುಲಭವಾಗಿರುತ್ತೆ.
ಇದನ್ನ ಆಲ್ರೆಡಿ ನೀವೀಗ ಅಭ್ಯಾಸ ಮಾಡಿರ್ತೀರಿ. ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನೇಮ್ ಇರುತ್ತೆ, ಪ್ಲೇಸ್ ಆಫ್ ಬರ್ತ್ ಇರುತ್ತೆ, ಕ್ವಾಲಿಫಿಕೇಶನ್ ಇರುತ್ತೆ, ಪ್ರೊಫೆಷನ್ ಇರುತ್ತೆ, ಮತ್ತೆ ಅವ್ರು ಏನು ಗಳಿಸ್ಕೊಂಡಿರ್ತಾರೆ, ಅವ್ರು ಏನು ಅವಾರ್ಡ್ಗಳನ್ನ ತಗೊಂಡಿದ್ರೆ, ಬಹುಮಾನಗಳನ್ನ ತಗೊಂಡಿದ್ರೆ, ಏನೇನ್ ತಗೊಂಡಿದ್ರು, ಮತ್ತೆ ಅವರ ವಿಶೇಷತೆಗಳೇನು ಅನ್ನೋದು ಎಲ್ಲವನ್ನು ಅಲ್ಲೇ ಕೊಟ್ಟಿರ್ತಾರೆ. ನೀವು ಮಾಡ್ಬೇಕಾಗಿರೋದು ಅಂದ್ರೆ ಅಲ್ಲಿ ಕೊಟ್ಟಿರುವಂತ ಪ್ರತಿಯೊಂದು ಪದಕ್ಕೂ ಒಂದೊಂದು ವಾಕ್ಯನ ನೀವು ರಚನೆ ಮಾಡಕ್ ಸಾಧ್ಯ ಆಗ್ಬಿಟ್ರೆ ನೀವು ಖಂಡಿತ ಆ ವ್ಯಕ್ತಿ ಚಿತ್ರ ಪ್ರೊಫೈಲ್ ಅನ್ನ ಬರೀಲಿಕ್ಕೆ ಸಾಧ್ಯ ಆಗತ್ತೆ. ನೀವು ನೋಡ್ಬೇಕಾಗಿರೋದೇನಂದ್ರೆ ಅಲ್ಲಿರುವ ಮಾಹಿತಿ ಇನ್ಫಾರ್ಮೇಶನ್ ಏನಿರತ್ತಲ್ಲ, ಪ್ರಾಂಪ್ಟ್ಸ್ ವರ್ಡ್ಸ್ ನ ಏನ್ ಕೊಟ್ಟಿರ್ತಾರಲ್ಲ, ಆ ವರ್ಡ್ಸ್ ನ ಒಂದೊಂದು ಪದಕ್ಕೂ ಒಂದೊಂದು ವಾಕ್ಯವನ್ನ ರಚನೆ ಮಾಡಿದ್ರೆ ನಿಮಗೆ ಅಲ್ಲಿ ಆ ಒಂದು ಭಾಗನ ಉತ್ತರಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ನಂತರ ನಿಮ್ಮ ಕ್ವೆಶನ್ 32 ಬಂದ್ರೆ ಅಲ್ಲಿ ಏನಿರತ್ತಪ್ಪ ಸಾಮಾನ್ಯ ಅಂತ ಏನಿರುತ್ತೆ ಅಂದ್ರೆ ಡೆವಲಪ್ ದ ಸ್ಟೋರಿ ವಿತ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಅಂತಿರತ್ತೆ. ಕ್ಲೂ ಅಂದ್ರೆ ಏನು? ಒಂದು ಸೂಚನೆ. ಆ ಸೂಚನೆಯನ್ನ ಇಟ್ಕೊಂಡು ನೀವೇನ್ ಮಾಡ್ಬೇಕು, ಒಂದು ಕಥೆಯನ್ನ ಬರಿಬೇಕು. ನೀವು ಆ ಕ್ಲೂಗಳನ್ನ ನೋಡ್ತಾ ಹೋದ್ರೇನೆ ಸಾಕಾಗತ್ತೆ. ಅಲ್ಲಿರೋ ಪದಗಳನ್ನೇ ಒಂದಕ್ಕೊಂದು ಜೋಡಿಸ್ತಾ ಹೋದ್ರೆ ನೀವು ಖಂಡಿತ ಆ ಸ್ಟೋರಿಯನ್ನ ಬರೀಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿ ನೀವು ಈ ಪ್ರೊಫೈಲ್ ರೈಟಿಂಗ್ ಇರ್ಬೋದು, ಸ್ಟೋರಿ ರೈಟಿಂಗ್ ಇರ್ಬೋದು, ಇವೆರಡನ್ನು ನೀವು ಆನ್ಸರ್ ಮಾಡ್ಬೇಕಂತ ಹೇಳಿದ್ರೆ ಇಂಗ್ಲಿಷ್ ನ ಸೆಂಟೆನ್ಸಸ್ ಹೇಗಿರತ್ತೆ ಅಂತ ನಿಮಗೊಂದು ಐಡಿಯಾ ಇರಬೇಕು. ನೋಡಿ, ಅದಕ್ಕೆ ಮೊದಲ 17 ಪ್ರಶ್ನೆಗಳನ್ನ ಆನ್ಸರ್ ಮಾಡ್ಲಿಕ್ಕೆ ನಿಮ್ಗೇನು ಗ್ರಾಮರ್ ಬೇಕಲ್ಲ, ಅದೇ ಗ್ರಾಮರ್ ನಿಮ್ಗಿಲ್ಲಿ ಕ್ವಶನ್ 31 ಮತ್ತೆ 32 ನ ಉತ್ತರಿಸಲಿಕ್ಕೆ ಮಾಡುತ್ತೆ. ಅದೇ ಗ್ರಾಮರ್ ನಾಲೆಡ್ಜ್ ನೀವು ಕ್ವಶನ್ ಆನ್ಸರ್ಸ್ ಅನ್ನ ಬರೀಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಗ್ರಾಮರ್ ಇಸ್ ದ ಬೇಸ್. ಈಗ ನಿಮಗೆ ನೀವು ಶಾಲೆಗೆ ಬರ್ತೀರಿ, ಸ್ಕೂಲಿಗೆ ಬರ್ತೀರಿ, ಆಟ ಆಡ್ತೀರಿ, ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ತೀರಿ, ಕೊನೆಗೆ ವಾಪಸ್ ಎಲ್ಲಿಗೆ ಹೋಗ್ತೀರಿ? ಮನೆಗೆ ಹೋಗ್ತೀರಿ. ಸೊ ಮನೆ ಹೇಗೆ ನಮ್ಗೆಲ್ರಿಗೂ ಬೇಸ್ ಆಗುತ್ತೋ ಹಾಗೆ ಗ್ರಾಮರ್ ಇಸ್ ದ ಬೇಸ್. ಮನೆನೇ ಇಲ್ದೆ ಇದ್ಮೇಲೆ ನಾವೆಲ್ಲಿ ಇರ್ಲಿಕ್ಕಾಗ ಅಲ್ವಾ? ಹಾಗೆ ವ್ಯಾಕರಣ ಗ್ರಾಮರ್ ರೂಲ್ಸ್ ಇಲ್ಲ ಅಂದ್ಮೇಲೆ ಭಾಷೆನೇ ಬಳಕೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಗ್ರಾಮರ್ ಇಸ್ ದ ಬೇಸ್ ಫಾರ್ ಯು. ಸೊ ಇಲ್ಲಿ 17 ಪ್ರಶ್ನೆಗಷ್ಟೇ ಗ್ರಾಮರ್ ಬೇಕಂತಲ್ಲ, ಎಲ್ಲದಕ್ಕೂ ಗ್ರಾಮರ್ ನ ನಾವು ಬಳಸ್ಕೊಳ್ತೀವಿ. ನಮ್ಗೆ ಹೆಚ್ಚು ಅನುಕೂಲ ಆಗೋದು ಯಾವ್ದಪ್ಪ ಅಂತ ಹೇಳಿದ್ರೆ ನಾಲೆಡ್ಜ್ ಆಫ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ಯೂಸಿಂಗ್ ದ ಲ್ಯಾಂಗ್ವೇಜ್. ಬಟ್ ಇಲ್ಲಿ ನಾವು ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಇಂಗ್ಲಿಷ್ ಲ್ಯಾಂಗ್ವೇಜ್ ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆರ್ ಅವರ್ ಫ್ರೆಂಡ್ಸ್. ದ ನಾಲೆಡ್ಜ್ ಆಫ್ ಗ್ರಾಮರ್ ಈಸ್ ಫಾರ್ ಮೈ ಬೆನಿಫಿಟ್. ನಂತರ 33ನೇ ಪ್ರಶ್ನೆನಲ್ಲಿ ನಿಮಗೊಂದು ಚಿತ್ರ ಕೊಟ್ಟಿರ್ತಾರೆ. ಆ ಚಿತ್ರವನ್ನ ನೋಡ್ಕೊಂಡು ನೀವೊಂದು ಡಿಸ್ಕ್ರಿಪ್ಷನ್ ಬರಿಬೇಕು. ಪ್ಲೇಸ್ ಯಾವುದು, ವೇರ್ ಇಸ್ ದಟ್ ಪ್ಲೇಸ್, ನೀವು ಅಬ್ಸರ್ವ್ ಮಾಡಿದಂತ ವಿಶೇಷತೆಗಳೇನು ಅನ್ನೋದನ್ನ ಇಲ್ಲಿ ಬರೀಲಿಕ್ಕೆ ಅವಕಾಶ ಆಗತ್ತೆ. ಸೊ ಇದು ಕೂಡ ಅಷ್ಟೇನೆ, ನೀವು ಅಲ್ಲೇನ್ ಗಮನಿಸ್ತೀರಿ ಅದನ್ನ ಸೆಂಟೆನ್ಸ್ ರೂಪದಲ್ಲಿ ಬರೀತೀರಿ. ಸೊ ಸೆಂಟೆನ್ಸ್ ನಾಲೆಡ್ಜ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಗ್ರಾಮರ್ ಇಸ್ ಇಂಪಾರ್ಟೆಂಟ್ ಫಾರ್ ಅಸ್. ಈಗಲೂ ನಿಮ್ಗೆ ಇನ್ನೊಂದು 10-12 ದಿನಗಳ ಸಮಯ ಇದೆ. ಸ್ಟಿಲ್ ಯು ಕ್ಯಾನ್ ಡೂ ವೆಲ್. ಗ್ರಾಮರ್ ನ ಮತ್ತೆ ನೆನಪು ಮಾಡ್ಕೊಳ್ಳಿ. ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ, ಸಾಕಷ್ಟು ಕ್ವಶನ್ಸ್ ನೀವು ಸಾಲ್ವ್ ಮಾಡಿರ್ತೀರಿ. ಸೊ ಸಾಧ್ಯ ಆಗತ್ತೆ. ನಂತರ ಪ್ರಶ್ನೆ 34ಕ್ಕೆ ಬಂದ್ರೆ ಅಲ್ಲಿ ನಿಮಗೆ ಪಾಠ ಮಾಡಿರುವಂತ 2 ಪದ್ಯಗಳಲ್ಲಿ ಯಾವ್ದಾದ್ರು ಒಂದನ್ನ ನಿಮ್ಮ ನೆನಪಿನ ಆಧಾರದ ಮೇಲೆ 4-5 ಸಾಲುಗಳನ್ನ ನೀವು ಬರೀಬೇಕಷ್ಟೇನೆ. ಅದು ಆ 2 ಪದ್ಯ ಯಾವುದು ಅಂತ ನಿಮ್ಗೆ ಟೀಚರ್ಸ್ ಹೇಳಿದ್ದಾರೆ, ನೀವು ಅಭ್ಯಾಸ ಮಾಡಿದ್ದೀರಿ. ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಪದ್ಯನ 2 ಹಂತದಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ಒಂದು ಬರಿಬೇಕು, 2ನೇದು ಜೋರಾಗಿ ಹೇಳ್ಬೇಕು. ನೀವೆಲ್ಲ ಸ್ನೇಹಿತರು ಕ್ಲಾಸಿಗೆ ಹೋದಾಗ, ಸ್ಕೂಲಿಗೆ ಹೋಗ್ತಾ ಇರ್ತೀರಿ, ನಿಮ್ಮ ಸ್ನೇಹಿತೆಗೆ ಹೇಳಿ, ಈಗ ನೀನು ಮೊದಲನೇ ಸ್ಟ್ಯಾನ್ಸಾ ಹೇಳು, ನಾನು 2ನೇ ಸ್ಟ್ಯಾನ್ಸಾ ಹೇಳ್ತೀನಿ. ಹೀಗೆ ಒಬ್ರಿಗೊಬ್ರು ನೀವು ಹೆಲ್ಪ್ ಮಾಡ್ಕೊಂಡಾಗ ಈ ಗ್ರೂಪ್ ಸ್ಟಡಿ ಮಾಡ್ಲಿಕ್ಕೆ ಹೋದಾಗ ಈ ಮೆಮೊರೈಸೇಷನ್ ಪಾರ್ಟ್ ಏನಿದೆ ಅದನ್ನ ನೀವು ನೆನ್ಪಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇರೋ 8 ಪದ್ಯದಲ್ಲಿ 2 ಪದ್ಯಗಳನ್ನ ಮಾತ್ರ ಮೆಮೊರೈಸೇಷನ್ ನಲ್ಲಿ ಪ್ರಶ್ನೆಗಳು ಕೇಳ್ತಾರೆ. ಇದನ್ನ ನಿಮ್ಗೆ ಟೀಚರ್ ಹೇಳಿದ್ದಾರೆ. ಆ 2 ಪದ್ಯಗಳನ್ನ ಮೆಮೊರೈಸ್ ಮಾಡ್ಲಿಕ್ಕೆ ನಿಮ್ಗೇನು ಇಷ್ಟ ಇಲ್ಲ. ಅಯ್ಯೋ, ನಿಮ್ಗೆ 1,000 ಸಿನಿಮಾ ಹಾಡುಗಳು ನೆನ್ಪಿರುತ್ತೆ, ಅಂಥದ್ರಲ್ಲಿ ಇಲ್ಲಿ ಪರೀಕ್ಷೆನಲ್ಲಿ ಕೇಳ್ತಾ ಇರೋದು 2 ಹಾಡು. ಖಂಡಿತ ನಿಮ್ ಕೈನಲ್ಲಿ ಅದು ಸಾಧ್ಯ ಆಗತ್ತೆ. ನೀವೇನಪ್ಪ ಮಾಡ್ಬೇಕಂದ್ರೆ ಒಂದಷ್ಟು ಸಾರಿ ಬರಿಬೇಕು, ಬರೆದು ಅದನ್ನ ಪ್ರಾಕ್ಟೀಸ್ ಮಾಡಿರ್ಬೇಕು. ನಂತರ
35ನೇ ಕ್ವಶನ್ ನಲ್ಲಿ ನಿಮಗೆ ಒಂದು ಪ್ಯಾಸೇಜ್ ಅನ್ನ ಕೊಟ್ಟು ಆ ಪ್ಯಾಸೇಜಿಗೆ ಸಂಬಂಧಪಟ್ಟ ಹಾಗೆ 2 ಪ್ರಶ್ನೆಗಳನ್ನ ಕೇಳ್ತಾರೆ. ಅದೇನು ನಿಮಗೆ ದೊಡ್ಡ ಸಮಸ್ಯೆ ಏನಾಗೋದಿಲ್ಲ. ಪ್ರಶ್ನೆಗಳನ್ನ ನೀವಲ್ಲೇ ನೋಡಿ ಆ ಪ್ರಶ್ನೆಗಳು ನಿಮ್ಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಸ್ವಲ್ಪ ನಿಧಾನಕ್ಕೆ ಓದಿದ್ರೆ ಸಾಕು. ನಂತರ 36ನೇ ಪ್ರಶ್ನೆ ಮತ್ತೆ ನಿಮಗೆ ಪ್ರಶ್ನೋತ್ತರಗಳು ಸ್ವಲ್ಪ ದೀರ್ಘವಾದಂತ 8 ರಿಂದ 10 8 and 10 ಸೆಂಟೆನ್ಸಸ್ ಬರಿಬೇಕು. ಅದು ಈಗ ಆಲ್ರೆಡಿ ನಾವು ಚರ್ಚೆ ಮಾಡಿದ್ದೀವಿ, ಪ್ರಾಕ್ಟೀಸ್ ಮಾಡಿರ್ತೀರಿ, ಖಂಡಿತ ನಿಮ್ಗದು ಸಾಧ್ಯ ಆಗತ್ತೆ. ನಂತರ ಕ್ವಶನ್ ನಂಬರ್ 37 ಎಸ್ಎ ಬರಿಬೇಕು. ಎಸ್ಎ 3 ವಿಷಯಗಳನ್ನ ಕೊಟ್ಟಿರ್ತಾರೆ. ಆ 3 ವಿಷಯಗಳಲ್ಲಿ ಯಾವ್ದಾದ್ರು ಒಂದನ್ನ ನೀವು ಆಯ್ಕೆ ಮಾಡಿ ಎಸ್ಎ ಅನ್ನ ಬರಿಬೇಕು. ಎಷ್ಟು ಬರಿಬೇಕು ಅನ್ನೋದನ್ನ ನಿಮ್ಮ ಟೀಚರ್ಸ್ ಈಗ ಆಲ್ರೆಡಿ ನಿಮಗೆ ಹೇಳಿರ್ತಾರೆ. ಸಾಮಾನ್ಯವಾಗಿ ಒಂದು 10-12 ಟಾಪಿಕ್ ಗಳನ್ನ ನಿಮಗೆ ಆಲ್ರೆಡಿ ಟೀಚರ್ಸ್ ಮಿಸ್ ಮಾಡಿಸಿರ್ತಾರೆ. ಅದನ್ನ ನೆನಪು ಮಾಡ್ಕೊಳ್ಳಿ. ಪರೀಕ್ಷೆ ದಿನ ಕ್ವಶನ್ ಪೇಪರ್ ಕೊಟ್ಟಾಗ ನಿಮಗೆ ಓದ್ಲಿಕ್ಕೆ 15 ನಿಮಿಷ ಟೈಮ್ ಇರುತ್ತೆ. ಆ 15 ನಿಮಿಷ ಟೈಮ್ ನಲ್ಲಿ ನೀವು ಪ್ರಶ್ನೆ ಪತ್ರಿಕೆನ ಒಂದ್ಸರಿ ಓದಿದಾಗ ಯಾವ್ದನ್ನ ನಾನು ಬರಿಬಹುದು ಅಂತ ಹೇಳಿ ಅಂದಾಜು ಮಾಡ್ಕೊಳ್ಳಿ. ಒಂದ್ ತೀರ್ಮಾನಕ್ಕೆ ಬನ್ನಿ. ಇದನ್ನ ಯಾವಾಗ್ಲೂ ಕೊನೆಯಲ್ಲಿ ಇಟ್ಕೊಳ್ಳಿ. ನೀವು ಎಕ್ಸಾಮ್ ದಿನ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಪಾಠಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳೇನಿರುತ್ತೆ, ಗ್ರಾಮರ್ಗೆ ಸಂಬಂಧಪಟ್ಟ ಪ್ರಶ್ನೆಗಳೇನಿರುತ್ತೆ, ಅದನ್ನ ಮೊದಲು ಮುಗಿಸ್ಕೊಂಡ್ಬಿಡಿ. ನಂತರ ನೀವು ಈ ಲೆಟರ್ ರೈಟಿಂಗ್ 38ನೇ ಕ್ವಶನ್ ಏನಿದೆಯಲ್ಲ ಅದಕ್ಕೆ, ಮತ್ತೆ 37ನೇ 37 ಕ್ವಶನ್ ಏನಿರುತ್ತಲ್ಲ ಎಸ್ಎ, ಇದಕ್ಕೆ ಕೊನೆಯಲ್ಲಿ ಇಟ್ಕೊಳ್ಳಿ. ಅವಾಗ ಏನಾಗತ್ತೆ ಅಂದ್ರೆ ನಿಮ್ಮ ಮಿದುಳು ಫ್ರೀ ಆಗಿರತ್ತೆ. ಯಾಕಂದ್ರೆ 8 ಪಾಠ, 8 ಪದ್ಯ, 4 ಸಪ್ಲಿಮೆಂಟರಿ ರೀಡಿಂಗ್, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ವಿಷಯಗಳನ್ನ ಬರೆದ್ ಆಗೋಗಿರತ್ತೆ. ಆನ್ಸರ್ ಪೇಪರ್ ನಲ್ಲಿ ಬರೆದ್ಬಿಟ್ಟಿರ್ತೀವಿ. ಈಗ ಉಳಿದಿರೋದು 2 ಭಾಗ ಮಾತ್ರ. ಸೊ ಆಗ ನಿಮ್ಗೆ ನೆನಪು ಮಾಡ್ಕೊಳ್ಳಿಕ್ಕೆ ಈಸಿ ಆಗತ್ತೆ. ಎಸ್ಎ ಅಂತೂ ಸಾಕಷ್ಟು ನೀವು ಕ್ಲಾಸ್ ಅಲ್ಲಿ ಅಭ್ಯಾಸ ಮಾಡಿರ್ತೀರಿ. ಪ್ರಶ್ನೆ ಕೇಳಬಹುದಾದಂತ, ಸಾಮಾನ್ಯವಾಗಿ ಪ್ರಶ್ನೆ ಕೇಳುವಂತ ಎಲ್ಲಾ ಟಾಪಿಕ್ ಗಳನ್ನ ನಿಮ್ಮ ಟೀಚರ್ಸ್ ನಿಮ್ಗೆ ಅಭ್ಯಾಸ ಮಾಡಿಸಿರ್ತಾರೆ. 3ರಲ್ಲಿ ಯಾವ್ದಾದ್ರು ಒಂದನ್ನ ಬರಿಬೇಕು. ಈ 37ನೇ ಪ್ರಶ್ನೆಗೆ ನೀವು ಬಂದಾಗ ನಿಮಗೆ ಖಂಡಿತ 37 ಮತ್ತೆ 38ನೇ ಪ್ರಶ್ನೆನಲ್ಲಿ ಒಳ್ಳೆ ಅಂಕಗಳನ್ನ ತಗೊಳ್ಳಿಕ್ಕೆ ನಿಮ್ಗೆ ಸಾಧ್ಯ ಇರುತ್ತೆ. ಯಾಕಂದ್ರೆ ಅಷ್ಟೊತ್ತಿಗೆ ಆಲ್ರೆಡಿ ನೀವು ಉತ್ತರ ಹೇಳ್ಬೇಕಾದ ಎಲ್ಲವನ್ನ ಬರೆದು ಬಿಟ್ಟಿರ್ತೀರಿ. ಕೊನೆಗೆ ಉಳಿದಿರೋದು 2 ಅಂಶ ಅಷ್ಟೇನೆ. ಸೊ ನಿಮ್ಗೆ ಯಾವ ಸಮಸ್ಯೆನೂ ಇಲ್ಲ. 37ನೇ ಪ್ರಶ್ನೆ ಎಸ್ಎ ರೈಟಿಂಗ್, ಟೀಚರ್ಸ್ ನಿಮ್ಗೆ ಎಷ್ಟು ಬರಿಬೇಕು ಅಂತ ಹೇಳಿರ್ತಾರೆ, ನೀವು ಅಷ್ಟನ್ನ ಬರೆದ್ರೆ ಸಾಕಾಗತ್ತೆ. ನಂತರ 38 ಅಲ್ಲಿ ನೀವೊಂದು ಲೆಟರ್ ರೈಟಿಂಗ್ ಅನ್ನ ಬರೀಬೇಕು. ಟೀಚರ್ಸ್ ನಿಮ್ಗೆ ಆ ಲೆಟರ್ ರೈಟಿಂಗ್ ಫಾರ್ಮೆಟ್ ಅನ್ನ ಹೇಳ್ಕೊಟ್ಟಿರ್ತಾರೆ, ಕಲ್ಸಿರ್ತಾರೆ. ಫಾರ್ಮೆಟ್ ಅನ್ನ ಅಭ್ಯಾಸ ಮಾಡ್ತಾ ಇರಿ. ಅಫಿಷಿಯಲ್ ಲೆಟರ್ ಹೇಗಿರ್ಬೇಕು, ಪರ್ಸನಲ್ ಲೆಟರ್ ಹೇಗಿರ್ಬೇಕು, ಆ ಫಾರ್ಮೆಟ್ ಅನ್ನ ನೀವು ಗಮನಿಸ್ಕೊಂಡ್ರೆ ಸಾಕಾಗತ್ತೆ. ಫಾರ್ಮೆಟ್ಗೆ ಅಂಕಗಳಿರುತ್ತೆ. ಹಾಗೆ ನೀವು ಮತ್ತೆ ಯಾವ ವಿಷಯದ ಬಗ್ಗೆ ಬರೀತೀರಿ ಆ ವಿಷಯಗಳ ವಾಕ್ಯಗಳು ಶುದ್ಧ ಇರಬೇಕಾಗತ್ತೆ. ಮತ್ತೆ ಪಂಕ್ಚುಯೇಷನ್ ಕರೆಕ್ಟ್ ಇರಬೇಕಾಗತ್ತೆ. ಎಲ್ಲಿ ಕ್ಯಾಪಿಟಲ್ ಲೆಟರ್ ಬರೀಬೇಕು, ಎಲ್ಲಿ ಕಾಮ ಹಾಕ್ಬೇಕು, ಫುಲ್ ಸ್ಟಾಪ್ ಹಾಕ್ಬೇಕು, ಇದು ಬಹಳ ಮುಖ್ಯ. ಇದಿಷ್ಟನ್ನ ನೀವು ಗಮನಿಸ್ಕೊಂಡ್ರೆ ನಿಮ್ಮ ಕ್ವಶನ್ ಪೇಪರ್ ಅಲ್ಲಿರುವಂತ 38 ಕ್ವಶನ್ಸ್ ಅನ್ನು ಕೂಡ ನೀವು ಆನ್ಸರ್ ಮಾಡ್ತೀರಿ. ನಿಮಗೆ ಖಂಡಿತ ಒಳ್ಳೆ ಅಂಕಗಳನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಓಕೆ, ಈ ತರಗತಿನಲ್ಲಿ ನಿಮ್ಮ SSLC ಮಾರ್ಚ್ 26ನೇ ತಾರೀಕು ನೀವೇನು 10th ಸ್ಟ್ಯಾಂಡರ್ಡ್ SSLC ಇಂಗ್ಲಿಷ್ ಕ್ವಶನ್ ಪೇಪರ್ ಅನ್ನ ನೀವೇನು ಉತ್ತರ ಬರಿಬೇಕಾಗಿದೆ ಅದರ ಪರಿಚಯವನ್ನ ಈ ತರಗತಿನಲ್ಲಿ ನಿಮಗೆ ಮಾಡಿಕೊಟ್ಟಿದ್ದೇನೆ. ಓಕೆ, ಇನ್ನೊಂದು ಬಹಳ ಮುಖ್ಯವಾದಂತ ಇನ್ನೊಂದು ಅಂಶ ಏನಪ್ಪಾ ಅಂದ್ರೆ, ಪರೀಕ್ಷೆಯ ದಿನ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್, ಸಮಯದ ನಿರ್ವಹಣೆ ಏನಿರುತ್ತಲ್ಲ ಅದು ಬಹಳ ಮುಖ್ಯ ಆಗತ್ತೆ. ನಿಮಗೆ ಏನು ಸಮಯಾವಕಾಶ ಇರುತ್ತೆ, ಆ ಸಮಯಾವಕಾಶದಲ್ಲಿ ನೀವು ಅದನ್ನ ಉತ್ತರಿಸುವಂತ ಕೆಲಸನ ಮಾಡ್ಬೇಕು. ಸಮಯನ ನಷ್ಟ ಮಾಡ್ಕೊಳ್ಬಾರ್ದು. ಸೊ ಖಂಡಿತ ನೀವು ಟೈಮ್ ಮ್ಯಾನೇಜ್ಮೆಂಟ್, ಈಗ ಯಾವ್ದೋ ಒಂದು ಪ್ರಶ್ನೆ ನಿಮಗೆ ಉತ್ತರ ಗೊತ್ತಾಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಆಗ ನೀವೇನ್ ಮಾಡ್ಬೇಕು, ಆ ಪ್ರಶ್ನೆ ಸಂಖ್ಯೆಯನ್ನ ಹಾಕ್ಬೇಕು, ಮುಂದಿನ ಪ್ರಶ್ನೆಗೆ ಹೋಗ್ಬೇಕು. ಸೊ ಒಂದು ಟೈಮ್ ಮ್ಯಾನೇಜ್ಮೆಂಟ್, ಇನ್ನೊಂದು ಉತ್ತರವನ್ನ ನೀವು ಹೇಗೆ ಬರೀತೀರಿ, ಪ್ರೆಸೆಂಟೇಶನ್, ಸ್ತುತಿ ತುಂಬಾ ಮುಖ್ಯ. ತುಂಬಾ ಗಜಿಬಿಜಿ ಮಾಡಬಾರ್ದು, ಗಲೀಜು ಮಾಡಬಾರ್ದು. ಅಕ್ಷರಗಳನ್ನ ಸ್ಪಷ್ಟವಾಗಿ ಸ್ಫುಟವಾಗಿ ಬರೀಬೇಕು. ಹ್ಯಾಂಡ್ ರೈಟಿಂಗ್ ನಲ್ಲಿ ಒಂದು ನೆನಪಿಟ್ಕೊಳ್ಳಿ, ನೀವು ಬರೆದಿರುವ ಅಕ್ಷರಗಳು ಓದೋದಿಕ್ಕೆ ಸರಿಯಾಗಿ ಗೊತ್ತಾಗಬೇಕು. ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ನ ಅವಶ್ಯಕತೆ ಇಲ್ಲ. ನಮಗ್ ಬೇಕಾಗಿರೋದೇನಪ್ಪಾ ಅಂತ ಹೇಳಿದ್ರೆ ಲೆಜಿಬಲ್ ಹ್ಯಾಂಡ್ ರೈಟಿಂಗ್, ಓದಬಲ್ಲ ಹ್ಯಾಂಡ್ ರೈಟಿಂಗ್. ಇಂಗ್ಲಿಷ್ ನಲ್ಲಿ ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್ ಗಳ ನಡುವಿನ ವ್ಯತ್ಯಾಸ ಬಹಳ ಮುಖ್ಯ ಆಗತ್ತೆ.
ನಿಮ್ಮ ಬರವಣಿಗೆನಲ್ಲಿ ಕ್ಯಾಪಿಟಲ್ ಸ್ಮಾಲ್ ಲೆಟರ್ ನ ವ್ಯತ್ಯಾಸ ಮಾಡ್ಕೊಳ್ಳಿಕ್ಕೆ ಓದೋದಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿತ್ತು. ಯಾವ ಕಾರಣಕ್ಕೂ ಅಯ್ಯೋ ನನ್ನ ಕೈ ಬರಹ ಸುಂದರವಾಗಿಲ್ಲ ಅಂತ ಯೋಚನೆ ಮಾಡಿ ಬೇಜಾರ್ ಮಾಡ್ಕೊಳ್ಬೇಡಿ. ನಮಗೆ ಬೇಕಾಗಿರೋದು ಓದೋದಿಕ್ಕೆ ಸಾಧ್ಯ ಇರುವಂತ ಗೊತ್ತಲ್ಲ ಮಕ್ಕಳೇ. ಈಗ ನೀವು ಪರೀಕ್ಷೆಗೆ ಏನು ಸಿದ್ಧತೆ ಮಾಡ್ತಾ ಇದ್ದೀರಿ, ನಿಮ್ಮ ಸಮಯವನ್ನ ಸರಿಯಾಗಿ ನಿರ್ವಹಣೆ ಮಾಡಿ. ಈಗ ಸಾಕಷ್ಟು ಬಿಸಿಲಿದೆ, ಸಾಕಷ್ಟು ನೀರನ್ನ ಕುಡೀರಿ, ಸಾಕಷ್ಟು ವಿಶ್ರಾಂತಿಯನ್ನ ತಗೊಳ್ಳಿ, ಮತ್ತೆ ನಿದ್ದೆಯನ್ನು ಕೂಡ ದಿನಕ್ಕೆ 5-6 ಗಂಟೆ ನಿದ್ದೆ ಮಾಡಿ. ಮತ್ತೆ ನಿಮ್ಮ ಮೊಬೈಲ್ ಬಳಕೆಯ ಮೇಲೆ ಸ್ವಲ್ಪ ಹಿಡ್ತ ಇರ್ಲಿ. ಯಾಕಂದ್ರೆ ಇಡೀ ವರ್ಷ ಓದಿದ್ದು ಈಗ ನೀವು ಇನ್ನೊಂದು 15 ದಿನ, ಇನ್ನೊಂದು 30 ದಿನ ಜೋಪಾನ ಮಾಡದೆ ಹೋದ್ರೆ ನಿಮ್ಮ 300 ದಿನದ ಶ್ರಮ ನಷ್ಟ ಆಗ್ಬಿಡುತ್ತೆ. ಹಾಗಾಗಿ ಈ ಪರೀಕ್ಷೆಯ ಅವಧಿಯಲ್ಲಿ 30 ದಿನಗಳನ್ನ ನೀವು ಹೇಗೆ ನಿರ್ವಹಿಸ್ತೀರಿ ಅನ್ನೋದು ನಿಮ್ಮ 300 ದಿನದ ಶ್ರಮವನ್ನ, 1 ವರ್ಷದ ಶ್ರಮವನ್ನ ಸಾರ್ಥಕಗೊಳಿಸುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಮುಂದಿನ 60-70 ವರ್ಷದ ಜೀವನವನ್ನು ಕೂಡ ಇದು ಸರಿಯಾಗಿ ಕೊಡುತ್ತೆ. ಈ ತರಗತಿಯಲ್ಲಿ ನಾನು ಹೇಳಿದ ವಿಷಯಗಳನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ, ಅದನ್ನ ಪಾಲನೆ ಮಾಡ್ತೀರಿ. ಮತ್ತೆ ಇದೆಲ್ಲವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಪಾಲನೆ ಮಾಡ್ಬೇಕಾಗಿರೋದು ನಮ್ಮ ಅನುಕೂಲಕ್ಕೋಸ್ಕರ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ರಿಮೆಂಬರ್, ಇಂಗ್ಲಿಷ್ ಈಸ್ ನಾಟ್ ಡಿಫಿಕಲ್ಟ್, ಇಟ್ ಈಸ್ ಡಿಫರೆಂಟ್. ಇಂಗ್ಲಿಷ್ ಇಸ್ ಡಿಫರೆಂಟ್, ಡಿಫರೆನ್ಸ್ ಇಸ್ ನಾಟ್ ಅಟ್ ಆಲ್ ಡಿಫಿಕಲ್ಟ್. ನೀವು ಓದ್ತಾ ಇರೋದು 8 ಪಾಠ, 8 ಪದ್ಯ, 4 ಸಪ್ಲಿಮೆಂಟ್ ರೀಡಿಂಗ್. ಪರೀಕ್ಷೆನಲ್ಲಿ ಅಟೆಂಡ್ ಮಾಡ್ತಾ ಇರುವಂತದ್ದು 38 ಪ್ರಶ್ನೆಗಳು. ಇದಿಷ್ಟು ನೆನ್ಪಿಟ್ಕೊಳ್ಳಿ. ಆಲ್ ದ ಬೆಸ್ಟ್. ನೀವು ಪರೀಕ್ಷೆನಲ್ಲಿ ಉತ್ತಮವಾದ ಅಂಕವನ್ನ ತಗೊಳ್ಳೋ ಹಾಗಾಗಿ ಮೈ ವಿಶಸ್ ಆರ್ ವಿತ್ ಯು. ಆಲ್ ದ ಬೆಸ್ಟ್ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಟನ್ 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 ಕೇಳಿ ಗಂಟೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮಿನುಗುತ್ತಿದೆ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ, ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು, ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಗಂಟೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ ಟನ್ ಟನ್. ಶಿಕ್ಷಣ ನನ್ನ ಹಕ್ಕು. ಇದುವರೆಗೂ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮದಲ್ಲಿ 10ನೇ ತರಗತಿಯ ಪ್ರಶ್ನೆ ಪತ್ರಿಕೆ ತಯಾರಿ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಹಾಗೂ ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ್ ಆರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.